ಯಾಕೆಂದ್ರೆ ಅವ್ರ ತತ್ವ ಅವ್ರ ಸಿದ್ಧಾಂತ ಅವ್ರ ಜೊತೆಗೆ ಅದರಲ್ಲಿ ಒಳ್ಳೆಯದನ್ನು ಎಷ್ಟು ಕೊಟ್ಟರು ಅವ್ರು ನಮಗೆ ಇಲ್ಲಂತಲ್ಲ. ಪರ್ವ ಇವತ್ತು ನೆನಪಿಸ್ಕೊಂಡ್ರೆ ಅದನ್ನು ನಾವು ಇದ್ದಂಥವ್ರು ನಿಶ್ಚಿತವಾಗಿ ಎಂಥ ಅದ್ಭುತ ಕೃತಿ ಕೊಟ್ಟಿದ್ದಾರಪ್ಪ ಇವರು ಪರ್ವ ಅಂತೇಳಿ. ಆ ಪರ್ವದಲ್ಲಿ ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡಿದಂಗೆ ಇದೆ ಇದು. ಹೀಗಾಗಿ ಇವತ್ತು ಎಸ್ ಎಲ್ ಭೈರಪ್ಪನ ಸಿದ್ಧಾಂತ ದೃಷ್ಟಿಯಿಂದ ವಿರೋಧ ಮಾಡ್ತಿರ್ಬೋದು, ಬಟ್ ಅವ್ರ ರಚನೆ ಒಂದು ರಚನಾತ್ಮಕ ಶಕ್ತಿ, ಬಡತನ, ನೋವು, ಸಂಕಟ ಅಲ್ಲಿ ಬಂದಿದ್ದರಿಂದಾಗೆ ಅವು ಕಸು ಅದಾವ. ಹಾಗೆ ಬಾನು ಮುಸ್ತಾಕ್ ಅವ್ರದ್ದು ಆಗಿರ್ಬೋದು, ಶಿವರಾಮ್ ಕಾರಂತರದ್ದು ಇನ್ನೂ ಉಳಿದೆ ಅವ್ರ ಸಹಿತ. ಬೇಂದ್ರೆಯವರಲ್ಲೂ ಆ ಕಾವ್ಯದ ಇಲ್ಲಂತಲ್ಲ. ಆದರೆ ನೊಬೆಲ್ ಪ್ರಶಸ್ತಿ ಮಟ್ಟಕ್ಕೆ ಅದು ಹೋಗ್ತದನೋ ಇಲ್ಲೋ ಗೊತ್ತಿಲ್ಲ, ಅದು ಅನುವಾದ ಮಾಡಿದಾಗ ಗೊತ್ತಾಗುವಂಥದ್ದು. ಆದರೆ ಅವರ ಕವನಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡೋದ್ರ ಸುಲಭದ ಕೆಲಸ ಅಲ್ಲ. ಒಂದು ಹೊತ್ತಿಗೆ ಏನೋ ನಾವು ನಮ್ಮ ಕುವೆಂಪು ಅವ್ರದ್ದು ಮಾಡ್ಬೋದು, ಬಟ್ ಇಲ್ಲಿ ನೆಲದ ಸೊಗಡನ್ನು ಆ್ಯಸ್ ಇಟ್ ಈಸ್ ಆಗಿ ಇಂಗ್ಲೀಷ್ಗೆ ಅನುವಾದ ಮಾಡೋದು ಮಾತ್ರ ಭಾಳ ಕಷ್ಟದ ಕೆಲಸ ಬೇಂದ್ರೆ ಅವ್ರದ್ದು. ಆ ಕೆಲಸ ಆದರೆ ಭಾಳ ಉತ್ತಮ. ಅದೇನೋ ಆಗಲಿ, ಕನ್ನಡದಂತೆ ಬಸವಣ್ಣರ ವಚನ ಒಂದು ದೊಡ್ಡ ಸಾಹಸ ಆಗಿದ್ದು 12ನೇ ಶತಮಾನದಲ್ಲೇ. ಅದರ ನಂತರದಲ್ಲಿ ಅಂಥ ಪ್ರತಿಭಟನಾತ್ಮಕ ಸಾಹಿತ್ಯ ಬಂದಿರಲಿಲ್ಲ. ಬಂಡಾಯ ಸಾಹಿತ್ಯದಲ್ಲಿ ಬಂತು. ಲಂಕೇಶ್ ಅವರ ಸಮಯದಲ್ಲಿ ಅದು ಒಂದು ರೂಪ ಪಡೆದ ಮೂವನ್ನು ಸಂಘಟನೆ ಇನ್ನೊಬ್ಬ ತಿಳಿಸುವಂಥ ಬಂತು. ಅಂಥ ಒಂದು ಪ್ರವಾಹದಲ್ಲೇ ನಮಗೊಂದು ಮುತ್ತು ರತ್ನವಾಗಿ ಬಾನು ಮುಸ್ತಾಕ್ ಅವರು, ಇನ್ನೂ ಅವ್ರು ಲೇಖಕರಿದ್ದರು, ಒಬ್ಬರು ಅಂತಲ್ಲ, ಅವ್ರು ಹೊರಗೆ ಬಂದರು, ಸಮಾಜದ ನೋವುಗಳನ್ನ ಹೇಳಿದರು. ನಿಜವಾಗಿ ಕನ್ನಡದಲ್ಲಿ ಬದಲಾವಣೆ ತಂದಂಥವರು ಕುವೆಂಪು ಮತ್ತು ಲಂಕೇಶ್ ಅವರ ಪತ್ರಿಕೆ, ಸ್ವತಃ ಲಂಕೇಶ್ ಅವರು. ಹೀಗಾಗಿ ಇವತ್ತು ನಮ್ಮ ಬಾನು ಮುಸ್ತಾಕ್ರಂಥ ಅವರ ಕೃತಿಗಳು ನಮಗೆ ಸಿಕ್ಕಿದಾವ. ಆದರೆ ಇವತ್ತು ಸಿದ್ದರಾಮಯ್ಯರವರು ಅದನ್ನು ಅವ್ರನ್ನ ಗುರುತಿಸಿ ಗೌರವಿಸಿ ಅವರಿಗೆ ಅವ್ರ ಪುಸ್ತಕಗಳು ಪ್ರತಿ ಗ್ರಾಮ ಪಂಚಾಯತಿಗೂ ಸಹಿತ ಮುಟ್ಟಿಸುವಂಥ ಕೆಲಸವನ್ನು ಮಾಡೋ ಕೆಲಸ ಮಾಡಿದ್ದಾರೆ. ಎಲ್ಲ ಕಡೆ ಕೊಂಡು ಅವ್ರಿಗೆ ಮುಟ್ಟಲಿ ಅಂತೇಳಿ ಪ್ರತಿ ಗ್ರಂಥಾಲಯಕ್ಕೆ ಇದು ಇನ್ನೂ ಹೆಚ್ಚಿಗೆ ಬರಲಿ, ಇನ್ನುಳಿದವ್ರ ಸಾಹಿತ್ಯ ಸಹಿತ ಪ್ರತಿ ಗ್ರಂಥಾಲಯಕ್ಕೆ ಹೋಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭ